ಈ ದಿನ ಒಂದು ವಿಶೇಷವಾದ ದಿನ. ವಿಶ್ವಕ್ಕೆ ಶಾಂತಿ ಕೋರಿದಂಥ ಮಹಾನ್ ಪುರುಷ ಗೌತಮ್ ಬುದ್ಧ ಅವರು. ವಿಶ್ವದೆಲ್ಲೆಡೆ ಇದನ್ನು ಭಾಳ ಬುದ್ಧ ಪೂರ್ಣಿಮೆಯನ್ನು ಭಾಳ ಸಂಯಮದಿಂದ ಶಿಸ್ತಿನಿಂದ ಆಚರಣೆ ಮಾಡ್ತಾರೆ. ಈ ನಿಮಿತ್ತ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಅಹಿಂಸಾ ಸಂಘಟನೆ ವತಿಯಿಂದ ನಾವು ಸರಳವಾಗಿ ಶಾಸಕರ ಗೃಹ ಕಚೇರಿಯಲ್ಲಿ ಆಚರಣೆ ಮಾಡ್ತಿದ್ದೇವೆ. ಇದಕ್ಕೆ ನಮ್ಮ ಜಿಲ್ಲಾ ಅಹಿಂಸಾ ಸಮಿತಿಯ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ಈ ಗೌತಮ್ ಬುದ್ಧನ ವಿಚಾರವಾಗಿ ಎಲ್ಲರಿಗೂ ತಿಳಿದಿರಕ್ಕಂಥ ವಿಷಯ. ಯಾವುದೇ ಒಂದು ಮೂಲೆಯನ್ನು ಅವರ ಓಟವನ್ನಿಟ್ಟು ಶಾಂತಿಗಾಗಿ ಜಪಿಸ್ತಾ ಇದ್ದಾರೆ. ಯಾವುದೇ ದೇಶದಲ್ಲಾಗಲಿ ಗೌತಮ್ ಬುದ್ಧರು ಹೆಸರು ಅಜರಾಮರವಾಗಿದೆ. ಅದಕ್ಕೆ ನಾವೆಲ್ಲರೂ ಅವರಿಗೆ ಆ ಶಾಂತಿಯನ್ನು ವಿಶ್ವಕ್ಕೆ ಕೋರೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಇದ್ರ ಪರವಾಗಿ ಒಂದೆರಡು ಮಾತು ಹೇಳಿ ವಂದಿಸ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಶಾಸಕರ ಮನೆಯಲ್ಲಿ ಗೃಹ ಕಚೇರಿಯಲ್ಲಿ ಗೌತಮ ಬುದ್ಧ ಭಗವಾನ್ ಬುದ್ಧರಾದಂತಹ ಭಗವಾನ್ ಬುದ್ಧರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ವಿ. ಭಗವಾನ್ ಬುದ್ಧರು ಇಡೀ ಪ್ರಪಂಚಕ್ಕೆ ಶಾಂತಿಯನ್ನು ಕೋರಿದಂಥ ಮಹಾನ್ ವ್ಯಕ್ತಿ. ಅವರ ಒಂದು ಸಂದೇಶವನ್ನು ಇಡೀ ದೇಶಕ್ಕೆ ನಾವು ಸಾರಬೇಕು ಮತ್ತು ಅವರ ಹೆಜ್ಜೆಯನ್ನು ಅವರ ಹೆಜ್ಜೆಯಿಂದ ನಾವು ನಡ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ದೇಶ ಪಾಕಿಸ್ತಾನ ಮತ್ತು ನಮ್ಮ ಭಾರತದ ಮೇಲೆ ಯುದ್ಧ ನಡೀತಾ ಇದೆ. ಸೊ ಈ ಯುದ್ಧ ಶಾಂತಿಯುತವಾಗಿ ಕೊನೆಗೊಳ್ಳಬೇಕು ಹಾಗೂ ನಮ್ಮ ಇಡೀ ಪ್ರಪಂಚದಲ್ಲಿ ಶಾಂತಿಯನ್ನು ಕಾಪಾಡ್ಕೊಂಡ್ಬರಬೇಕು ಅಂತ ಆ ಒಂದು ಉದ್ದೇಶದಿಂದ ಬುದ್ಧನ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಎಲ್ರಿಗೂ ಈ ಒಂದು ವಿಚಾರವನ್ನು ಬುದ್ಧರು ಮೊದಲೇ ಆ ಕಾಲದಲ್ಲೇ ತಿಳಿಸಿದರು. ಅದು ಅವರ ಒಂದು ಹಾಕಿಕೊಟ್ಟಂಥ ಹಾದಿಯಲ್ಲಿ ಇವತ್ತು ನಾವು ಕೂಡ ದೇಶಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೀವಿ. ಸೊ ಈ ಒಂದು 4 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟ ನಮ್ಮ ರಾಷ್ಟ್ರೀಯ ಅಹಿಂಸಾ ಸಂಘಟನೆಯ ಎಲ್ಲ ಜಿಲ್ಲಾ ಮುಖಂಡರಿಗೂ ವಂದಿಸ್ತಾ ಈ ಒಂದು ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಗ್ಬಿಡಿ ಇವಾಗ 2 ನಿಮಿಷ